ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದರ್ಶನ್ ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಪವಿತ್ರ ಗೌಡ ಜಾಮೀನು ಅರ್ಜಿ ಕೋರ್ಟ್ ರಿಜೆಕ್ಟ್ ಮಾಡಿದೆ. ಸಿಂಗಲ್ ಪೇರೆಂಟ್ ಮಗಳ ಪರೀಕ್ಷೆಗಾಗಿ ಅರ್ಜಿ ಹಾಕಿತ್ತು. ಟ್ರಯಲ್ ನಡೀತಿದೆ, ಕೇಸ್ ನಾವೇ ಗೆಲ್ಲುವ ವಿಶ್ವಾಸವಿದೆ ಅಂತ ಹಾವೇರಿಯಲ್ಲಿ ಪವಿತ್ರ ಪರ ವಕೀಲ ಎಸ್ ಬಾಲನ್ ಹೇಳಿಕೆ ಕೊಟ್ಟಿದ್ದಾರೆ. ಕೋರ್ಟ್ನಲ್ಲಿ ರಿಜೆಕ್ಟ್ ಆದರೂ ಒಂದು ದಿನ ಸಕ್ಸಸ್ ಆಗುತ್ತೆ ಅಂತ ಅವರ ಮಾತು. ಅವರಿಗೆ ಲಾಯರು ನೋಡಿ, ಒಂದು ಮಗಳಿಗೆ ಎಜುಕೇಷನು ಜೊತೆಯಲ್ಲಿ ಇರಬೇಕು, ಸಿಂಗಲ್ ಪ್ಯಾರೆಂಟ್ ಅಂತ ಹಾಕಿದ್ರು, ಅದು ವಜಾ ಆಯಿತು. ಕಾರಣ ಸುಪ್ರೀಂ ಕೋರ್ಟಲ್ಲಿ ಬೇಲ್ ಕ್ಯಾನ್ಸಲ್ ಆಯಿತು, ಆದ್ದರಿಂದ ಬೇಲ್ ಕೊಟ್ಟಿಲ್ಲ. ಈಗ ಟ್ರಯಲ್ ನಡೀತಾ ಇದೆ. ನಾನೇ ಅವರಿಗೆ ಲಾಯರು, ವಿಟ್ನೆಸ್ಗಳು ಬರ್ತಾರೆ, ನೋಡೋಣ ಏನಾಗುತ್ತೆ ಅಂತ. ಹೊರಗೆ ಬರ್ತಾಳೆ, ಕೇಸ್ ಗೆಲ್ತೀವಿ ಅಂತ ಹೇಳ್ತೀನಿ. ಪದೇ ಪದೇ ಅದೇ ಹಿನ್ನಡೆ ಆಗ್ತದೆ ಸರ್. ಹಿನ್ನಡೆ ಎಲ್ಲ ನಾನು ಹೇಳಿದೆ ಅವ್ರಿಗೆ ಇದು ಆಗಬೇಡ ಅಂದು, ಕೇಳಲಿಲ್ಲ, ಹಾಕಿದ್ರು, ರಿಜೆಕ್ಟ್. ಅದೇನು ಹಿನ್ನಡೆ ಇಲ್ಲ, ಇದು ಒಂದು ಪ್ರೊಸೀಜರ್ ಅಷ್ಟೇ. ಮಕ್ಕಳ SSLC ಎಕ್ಸಾಮ್ ಅದೇ ಈಗ ಏನಾಗುತ್ತೆ, ತಾಯಿಗೆ ಮಗಳ ಜೊತೆ ಇರಬೇಕಂದು ಆಸೆ, ಮಗಳಿಗೆ ತಾಯಿ ಜೊತೆ ಇರಬೇಕಂದು ಆಸೆ. ಇದೆಲ್ಲ ಕರೆಕ್ಟ್. ಇದು ಎಮೋಷ್ನಲ್ಲ, ಪ್ರತಿಯೊಬ್ಬರು ಎಮೋಷ್ನಲ್ ಬಾಂಡೇಜು. ಈಗ ಮಧ್ಯದಲ್ಲಿ ಒಂದು ಘೋರ ಅಪರಾಧ ಆಗಿಬಿಟ್ಟಿದೆ. ಬೇಲ್ ಕೊಟ್ಟರು, ಬೇಲ್ ಕ್ಯಾನ್ಸಲ್ ಆಯಿತು. ಇದು ಏನಾಗುತ್ತೆ, ನೀವು ಹೊರಗೆ ಇದು ಸಿಸ್ಟಮು, ದ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಆಗಿದೆ. ಇದು ಪ್ರತಿಯೊಂದು ನ್ಯಾಯಾಲಯದಲ್ಲಿ ಟೆಸ್ಟ್ ಆಗಬೇಕು. ನ್ಯಾಯಾಲಯದಲ್ಲಿ ರಿಜೆಕ್ಟ್ ಆಗಿದೆ, ಟ್ರೈ ಮಾಡ್ತಾರೆ, ಮತ್ತೆ ಟ್ರೈ ಮಾಡ್ತಾರೆ, ಒಂದು ದಿವಸ ಸಕ್ಸಸ್ ಆಗುತ್ತೆ, ಬರ್ತಾರೆ. ಇದು ನೋಡಿ, ಒಂದು ಮಗಳಿಗೆ ಎಜುಕೇಷನು ಜೊತೆಯಲ್ಲಿ ಇರಬೇಕು, ಸಿಂಗಲ್ ಪ್ಯಾರೆಂಟ್ ಅಂತ ಹಾಕಿದ್ರು, ಅದು